ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಬಿಸಿ ನೀರು ಕುಡಿಯುವುದರಿಂದ ಆಗುವ ಪ್ರಯೋಜನಗಳು ಏನೇನಂತ ತಿಳ್ಕೊಂಡು ಬರೋಣ. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಬೆಚ್ಚಗಿನ ಅಥವಾ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ದೇಹಕ್ಕೆ ನೀರಿನ ಅಗತ್ಯವನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಆದರೆ ತುಂಬ ಬಿಸಿ ನೀರು ಕುಡಿಯುವುದು ಒಳ್ಳೆಯದಲ್ಲ. ಜೀರ್ಣಕ್ರಿಯೆಗೆ ಸಹಾಯ. ಬೆಚ್ಚಗಿನ ನೀರು ದೇಹಕ್ಕೆ ಸಾಕಷ್ಟು ದ್ರವಾಂಶ ನೀಡುತ್ತದೆ. ನೀರು ಆಹಾರ ಜೀರ್ಣವಾಗಲು ಮತ್ತು ಪೋಷಕಾಂಶ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ. ಮಲಬದ್ಧತೆ ಕಡಿಮೆ ಮಾಡಲು ಸಹಾಯ. ಸಾಕಷ್ಟು ನೀರು ಕುಡಿಯುವುದರಿಂದ ಮಲ ಮೃದುವಾಗಲು ಸಹಾಯವಾಗಬಹುದು. ಇದರಿಂದ ಮಲಬದ್ಧತೆ ಕಡಿಮೆಯಾಗಬಹುದು. ಗಂಟಲು ನೋವಿನಲ್ಲಿ ಆರಾಮ. ಉಗುರು ಬೆಚ್ಚಗಿನ ನೀರು ಗಂಟಲಿಗೆ ಆರಾಮ ನೀಡಬಹುದು. ಆದರೆ ಇದು ಯಾವುದೇ ಕಾಯಿಲೆಗೆ ಖಚಿತ ಚಿಕಿತ್ಸೆ ಅಲ್ಲ. ಕಫ ಮತ್ತು ಮೂಗು ಕಟ್ಟುವಿಕೆಯಲ್ಲಿ ತಾತ್ಕಾಲಿಕ ಆರಾಮ. ಬೆಚ್ಚಗಿನ ದ್ರವಗಳು ಗಂಟಲು ಮತ್ತು ಮೂಗಿನ ಅಸೌಕರ್ಯದಲ್ಲಿ ಕೆಲವರಿಗೆ ತಾತ್ಕಾಲಿಕ ಆರಾಮ ನೀಡಬಹುದು. ದೇಹದಲ್ಲಿ ನೀರಿನ ಸಮತೋಲನ ಕಾಪಾಡಲು ಸಹಾಯ. ನೀರು ದೇಹದ ಕೋಶಗಳು, ಅಂಗಾಂಗಗಳು ಮತ್ತು ರಕ್ತದ ಸಾಮಾನ್ಯ ಕಾರ್ಯಕ್ಕೆ ಅಗತ್ಯವಾಗಿದೆ. ದೇಹದ ತಾಪಮಾನ ನಿಯಂತ್ರಣಕ್ಕೂ ನೀರು ಸಹಾಯ ಮಾಡುತ್ತದೆ. ದೇಹದ ತ್ಯಾಜ್ಯ ಹೊರಹಾಕಲು ಸಹಾಯ. ನೀರು ಮೂತ್ರ ಮತ್ತು ಮಲದ ಮೂಲಕ ದೇಹದ ತ್ಯಾಜ್ಯ ಹೊರಹಾಕುವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಬೆಳಿಗ್ಗೆ ಕುಡಿಯುವ ಅಭ್ಯಾಸ. ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ದಿನದ ನೀರಿನ ಅಗತ್ಯವನ್ನು ಪೂರೈಸಲು ಸಹಾಯ ಮಾಡಬಹುದು. ಆದರೆ ಬಿಸಿ ನೀರು ಮಾತ್ರವೇ ದೇಹದ ಕೊಬ್ಬನ್ನು ಕರಗಿಸುತ್ತದೆ ಅಥವಾ ಡಿಟಾಕ್ಸ್ ಮಾಡುತ್ತದೆ ಎಂಬುದಕ್ಕೆ ಸಾಕಷ್ಟು ದೃಢವಾದ ಸಾಕ್ಷ್ಯವಿಲ್ಲ. ಯಾವಾಗ ಕುಡಿಯಬಹುದು? ಬೆಳಿಗ್ಗೆ ಎದ್ದ ನಂತರ, ಊಟದ ಸಮಯದಲ್ಲಿ ಅಥವಾ ನಂತರ, ಗಂಟಲು ಅಸೌಕರ್ಯವಾಗಿದ್ದಾಗ, ವ್ಯಾಯಾಮದ ನಂತರ, ದೇಹಕ್ಕೆ ದ್ರವಾಂಶ ಬೇಕಾದಾಗ ನೀರು ಕುಡಿಯಬಹುದು. ಗಮನವಿರಲಿ, ತುಂಬ ಬಿಸಿ ನೀರು ಕುಡಿಯಬೇಡಿ. ಬಾಯಿ, ನಾಲಿಗೆ ಮತ್ತು ಗಂಟಲು ಸುಡುವ ಅಪಾಯವಿದೆ. ಒಂದೇ ಬಾರಿ ಅತಿಯಾಗಿ ನೀರು ಕುಡಿಯಬೇಡಿ. ಹೃದಯ, ಮೂತ್ರಪಿಂಡ ಅಥವಾ ಯಕೃತ್ತಿನ ಸಮಸ್ಯೆ ಇರುವವರು ನೀರಿನ ಪ್ರಮಾಣದ ಬಗ್ಗೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಉಗುರು ಬೆಚ್ಚಗಿನ ನೀರು ಕುಡಿಯುವುದು ದೇಹದ ಹೈಡ್ರೇಷನ್ ನೀಡಲು, ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಯಲ್ಲಿ ಸಹಾಯ ಮಾಡಲು ಉಪಯುಕ್ತವಾಗಬಹುದು. ಆದರೆ ಇದು ಯಾವುದೇ ಕಾಯಿಲೆಗೆ ಖಚಿತ ಔಷಧಿ ಅಲ್ಲ. ಬಿಸಿ ನೀರು ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು. ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.